ಸೊ ವೆಲ್ಕಮ್ ಟು ದಿ ಎಮ್ ಜಿ ಅಕಾಡೆಮಿ ಗೈಸ್. ಈ ವಿಡಿಯೋನಲ್ಲಿ ನಾವು ಯಾವ ರೀತಿ ನೀವು ಬೈ ಮಾಡಿರೋಂಥ ಕೋರ್ಸಲ್ಲಿ ಆಗ್ತಾ ಇರೋ ಇಶ್ಯೂಸ್ನ ರಿಸಾಲ್ವ್ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಚಾಪ್ಟರ್ ನೋಡಿದ್ರೆ ಸೆಕೆಂಡ್ ಚಾಪ್ಟರ್ ನೋಡೋಕ್ಕಾಗ್ತಾ ಇಲ್ಲ. ಸೊ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಮೇನ್ಲಿ ವೆಬ್ಸೈಟ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಬರುತ್ತೆ ನಿಮಗೆ ರಿಟರ್ನ್ ಇದು ಬೈ ಕೋರ್ಸ್ ಅಂತ ಕೇಳ್ತಾ ಇದ್ರೆ ರೀಸನ್ ಅಷ್ಟೇ, ಜಸ್ಟ್ ನೀವು ಲಾಗಿನ್ ಆಗಿಲ್ಲ. ಇಲ್ಲಿ ಮೇಲ್ಗಡೆ ಲಾಗಿನ್ ಅಂತ ಕಾಣ್ತಾ ಇದೆಯಾ, ವೆಬ್ಸೈಟ್ ನೀವು ಕ್ರೋಮಲ್ಲಿ ಅಥವಾ ಯಾವುದ್ರಲ್ಲಾದರೂ ಒಂದು ಓಪನ್ ಮಾಡ್ಕೊಳ್ಳಿ. ನೀವೇನಾದರೂ ಇದನ್ನು ಕಂಪ್ಯೂಟ್ರಲ್ಲಿ ಓಪನ್ ಮಾಡ್ಕೊಂಡಿದ್ರೆ ಇಲ್ಲಿ ಮೇಲ್ಗಡೆನೇ ಡೈರೆಕ್ಟಾಗಿ ನಿಮಗೆ ಲಾಗಿನ್ ಅಂತ ತೋರಿಸುತ್ತೆ. ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ಮೊಬೈಲಲ್ಲಿ ಓಪನ್ ಮಾಡ್ಕೊಂಡಾಗ ಯಾವ ರೀತಿ ಇರುತ್ತೆ ಅಂತ. ಓಕೆ, ಈ ಕಡೆ ಮೊಬೈಲ್ ವ್ಯೂ ಇದೆ ನೋಡಿ, ಇದು ಮೊಬೈಲ್ ವ್ಯೂ. ಆ್ಯಕ್ಚುಲಿ ಮೊಬೈಲಲ್ಲಿ ಓಪನ್ ಮಾಡ್ಕೊಂಡ್ರೆ ಈ ರೀತಿ ಕಾಣಿಸ್ತಾ ಇರುತ್ತೆ. ಸೊ ಅವಾಗ ಏನು ಮಾಡಬೇಕು ಅಂದರೆ ನಿಮ್ಗೆ ಲಾಗಿನ್ ಆಪ್ಷನ್ ಕಾಣಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಇದಿದೆಯಲ್ಲ ಮಾರ್ಕು, ಇಲ್ಲಿ ಮಾರ್ಕ್ ಮಾಡ್ತೀನಿ ನೋಡಿ ನಾನು, ಇದಿದೆಯಲ್ಲ 3 ಲೈನ್ಸ್ದು ಒಂದು. ಸೊ ಈ ಮೆನು ಮೇಲೆ ಕ್ಲಿಕ್ ಮಾಡಬೇಕು. ಆ್ಯಕ್ಚುಲಿ ಈ ಮೆನು ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲೊಂದು ಆಪ್ಷನ್ ಕಾಣ್ತಾ ಇದೆ ನೋಡಿ ನಿಮಗೆ, ಲಾಗಿನ್ ಅಂತ. ಇದು ಲಾಗಿನ್ನು. ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ ನಿಮ್ಗೆ ಡೈರೆಕ್ಟಿಗೆ ಇಲ್ಲಿ 2 ಆಪ್ಷನ್ ಕೇಳ್ತಾ ಇರುತ್ತೆ. ನೀವು ಗೂಗಲಿಂದ ಕಂಟಿನ್ಯೂ ವಿತ್ ಗೂಗಲ್ ಮಾಡಿದರೆ ಪೇಮೆಂಟ್ ಮಾಡೋ ಟೈಮಲ್ಲಿ ಗೂಗಲಿಂದ ಸೈನ್ ಇನ್ ಮಾಡಿ, ಆ್ಯಂಡ್ ಅಥವಾ ನೀವು ಇಮೇಲಿಂದ ಮಾಡಿದರೆ ಇಮೇಲಿಂದ ಮಾಡಿ. ಫಾರ್ ಎಕ್ಸಾಂಪಲ್ ನಾನು ಇಮೇಲಿಂದ ಮಾಡಿದ್ದೀನಿ, ಇವಾಗ ಇಮೇಲ್ ಹಾಕ್ಕೊತೀನಿ. ನಂದು ಇಮೇಲ್ ಎಂಟ್ರ್ ಮಾಡಿದೆ ಆ್ಯಂಡ್ ಇಲ್ಲಿ ಪಾಸ್ವರ್ಡ್ ಎಂಟ್ರ್ ಮಾಡ್ಕೊತೀನಿ. ಪಾಸ್ವರ್ಡ್ ಎಂಟರ್ ಮಾಡಿದ ತಕ್ಷಣ ಇಲ್ಲಿ ನೆಕ್ಸ್ಟ್ ಕ್ಲಿಕ್ ಮಾಡಿದೆ. ನೆಕ್ಸ್ಟ್ ಮಾಡಿದ ತಕ್ಷಣ ನೋಡಿ ಡೈರೆಕ್ಟಾಗಿ ಲಾಗಿನ್ ಆಯಿತು. ಲಾಗಿನ್ ಆದ ತಕ್ಷಣ ನಂಗೆ ಕಂಟಿನ್ಯೂ ಆಪ್ಷನ್ ಬಂತಾ. ಈ ಕಂಟಿನ್ಯೂ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿದರೆ ನೆಕ್ಸ್ಟ್ ಏನು ಬರುತ್ತೆ, ನಮ್ಮ ಕ್ಲಾಸಸ್ ಈ ರೀತಿ ಪ್ಲೇ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಈ ರೀತಿ ಪ್ಲೇ ಆಗಲಿಲ್ಲ, ಅವಾಗ ಮಾತ್ರ ಏನು ಮಾಡಿ ಅಂದರೆ ನಮ್ಮ ವಾಟ್ಸಪ್ ನಂಬರ್ಗೆ ನಿಮ್ಮದೊಂದು ಸ್ಕ್ರೀನ್ಶಾಟ್, ಇದು ಏನು ಇಶ್ಯೂಸ್ ಬರ್ತಾ ಇರುತ್ತೆ ಅದರದ್ದೊಂದು ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ. ಸೊ ಇವಾಗ ನಾನು ನೆಕ್ಸ್ಟ್ ಕ್ಲಾಸ್ ಪ್ಲೇ ಮಾಡಬೇಕು, ಯಾವ ರೀತಿ ಮಾಡಬೇಕು, ಇಲ್ಲಿ ಪಕ್ಕದಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಚಾಪ್ಟರ್ಸ್ಗಳು ಕಾಣ್ತಾ ಇರ್ತವೆ. ಅಪ್ ಟು ಎಷ್ಟು ಚಾಪ್ಟರ್ಸ್ಗಳಿದಾವೆ ಎಲ್ಲನೂ ಕಾಣಿಸ್ತಾ ಇರ್ತವೆ. ಮೇಲ್ಗಡೆ ಮೆನು ಬಾರ್ ಇದೆಯಲ್ಲ, ಈ ಮೆನು ಬಾರ್ ಕ್ಲಿಕ್ ಮಾಡಿದ್ರೆ ಕಾಣ್ತಾ ಇರ್ತವೆ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ನೋಡಬೇಕು ಅಂದರೆ ಇಲ್ಲಿ ಕಂಪ್ಲೀಟ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆಯಾ, ಕಂಪ್ಲೀಟ್ ಆ್ಯಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಡೈರೆಕ್ಟಾಗಿ ನೆಕ್ಸ್ಟ್ ಕ್ಲಾಸ್ ಪ್ಲೇ ಆಗುತ್ತೆ. ಈಗ ನಾನು ಪ್ರೀವಿಯಸ್ ಕ್ಲಾಸ್ ನೋಡಬೇಕಂದ್ರೆ ಇಲ್ಲಿ ಮೇಲ್ಗಡೆ ಪ್ರೀವಿಯಸ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಆ್ಯಂಡ್ ನಂಗೆ ನೆಕ್ಸ್ಟ್ ಕ್ಲಾಸ್ ನೋಡಬೇಕು ಅಂದರೆ ಕಂಪ್ಲೀಟ್ ಆ್ಯಂಡ್ ಕಂಟಿನ್ಯೂ ಆದರೂ ಇರುತ್ತೆ, ನೆಕ್ಸ್ಟ್ ಆದರೂ ಇರುತ್ತೆ. ಅಥವಾ ಇಲ್ಲಿ ನೀವು ಪ್ರೀವಿಯಸ್ ಕ್ಲಿಕ್ ಮಾಡಿದ್ರಲ್ಲ, ಇಲ್ಲಿ ಪ್ರೀವಿಯಸ್ ಇದೆ ನೋಡಿ, ಈ ಪ್ರೀವಿಯಸ್ ಮೇಲೆ ಕ್ಲಿಕ್ ಮಾಡಿ ನೀವು ಬ್ಯಾಕ್ ಹೋಗಿ ಕ್ಲಾಸ್ ನೋಡ್ಬೋದು. ಕಮೆಂಟ್ಸ್ ಮಾಡಬೇಕು ಅಂದರೆ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಕಮೆಂಟ್ ಮಾಡ್ಬೋದು ನೀವು. ಆ್ಯಕ್ಚುಲಿ ಇದನ್ನು 2 ರೀತಿಯ ಕಮೆಂಟ್ಸ್ ಮಾಡ್ಬೋದು. ಆ್ಯಸ್ ಎ ಇಮೇಜ್ ಅಟ್ಯಾಚ್ಮೆಂಟ್ ಮಾಡಿ ಕೂಡ ನೀವು ಕಮೆಂಟ್ಸ್ ಮಾಡ್ಬೋದು. ಸೊ ಯಾವ ರೀತಿ ಮಾಡ್ತೀರಾ ಅದು ಮಾಡ್ಬೋದು ನೀವು, ಓಕೆನಾ. ಆ್ಯಂಡ್ ಇಲ್ಲಿ ಬರೋವಂಥ ಕಮೆಂಟ್ಸಿಗೆ ನೀವು ರಿಪ್ಲೈ ಕೂಡ ಮಾಡ್ಬೋದು. ಓಕೆ, ಸೊ ಇದಿಷ್ಟು ಈ ಆ್ಯಪ್ ಬಗ್ಗೆ. ಆ್ಯಂಡ್ ನೆಕ್ಸ್ಟ್ ಇನ್ನೂ ಏನಾದರೂ ನಿಮ್ಗೆ ಇಶ್ಯೂಸ್ ಫೇಸ್ ಮಾಡ್ತಾ ಇದ್ದರೆ ನೀವು ಅದ್ರ ಬಗ್ಗೆ ನಮಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ನಿಮಗೆ ಆ್ಯಕ್ಚುಲ್ ರೆಸೊಲ್ಯೂಷನ್ ಅದ್ರ ಬಗ್ಗೆ ನಾನು ತೊಗೊಂಡು ಬಂದೇ ಬರ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.